ನೋಡ್ರಿ ಇಲ್ಲೆಲ್ಲ ನಾವು ಹೋಗ್ತಾಯಿತ್ತು. ಇಲ್ಲಿ ಈ ಮಡಿನೂ ಆಯ್ತೆ. ಈಗ 3ನೇ ಮಡಿಗೆ ಅಲ್ಲೇ ಅರ್ಧ ಹೋಯ್ತು ಬತ್ತಿದಂಗೆ ತೋರಿಸಿನಲ್ಲ. ಈಗ ಹಂಗಾಗಿ ನಾನು ಅಣ್ಣನ ಬಿಟ್ಬಿಟ್ಟು ಹೋಗ್ಬೇಕು ದೇವ್ರುಗಳೇ. ಹಪ್ಪಳ ಇಕ್ತವ್ರೆ. ಇದು 10ವರೆಗೆ ಬರ್ತೀನಿ ಎಂದು ದೇವ್ರುಗಳೇ. ಫೈನಲಿ ಒಂದು ಮಡಿ ರೀಚ್ ಮಾಡಿದ್ದೀನಿ. ಇದೊಂದು ಸಾಲು ಬಂದರೆ ಒಂದು ಮಡಿ ರೀಚ್ ಆದಂಗೆ. ನೋಡ್ರಿ ಇಲ್ಲಿಂದನೂ ಬಂದಿದ್ದೀನಿ. ಹಿಂಗೆ ತಗೊಂಬಿಟ್ಟಿದ್ದೀನಿ ಡೈರೆಕ್ಟು ಬದದ ಮೇಲೆ ಹತ್ಸಿ. ದೇವ್ರುಗಳೇ ಇವಾಗ ತಾಡ್ತಕ್ಕೆ ಹೋಗ್ತಿದ್ದೀವಿ. ತಲೆ ಫುಲ್ ನೋದೈತೆ ಮೈ. ದೇವ್ರುಗಳೇ ಇನ್ನೊಂದು ಗಂಟೆ ಬಿಟ್ಕೊಂಡು ಬಂದಿದ್ರೆ ಇಷ್ಟು ತ್ಯಾವರ್ಸ್ಕೊಂಡ್ರೆ ಸಾಕು ಅಂತ ನಾವು ಅಂದ್ಕೊಂಡು ಒಂದು ಗಂಟೆ ಅಂತಕ್ಕೆ ಹೋಗಿ ಇನ್ನೇನು ವಾಪಸ್ ಬರೋದು ಅಂತ ಇಲ್ಲೇ ಬೆಂಕಿ ಹಾಕ್ತಾಯಿದ್ದೀವಿ. ಬೆಂಕಿ ಹಾಕ್ಕೊಂಡು ಇಲ್ಲಿ ಮುಗಿಸ್ಕೊಂಡು ಇವಾಗ ದಿ ನೆಕ್ಸ್ಟ್ ಡೇ ಫೈನಲಿ ಇದು ಮುಗೀತು. ಇವಾಗ ಆ ಕಡೆಗೆ ಪೈಪ್ ಚೇಂಜ್ ಮಾಡ್ಬೇಕು. ಇನ್ನೇನಿದ್ರು ನಾಳೆ ಕರೆಂಟ್ ದೇವ್ರುಗಳೇ. ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಫೈನಲಿ ಅರ್ಧ ಮಡಿ ಮುಗ್ದೈತೆ. ಅಲ್ಲಿ ಅವು ಎಡ್ದಲ್ಲಿ ಉಬ್ಬಾದಿಲ್ಲ. ಉಬ್ಬಾಯಂಗೆ ಒಂಚೂರು ನೀರು ಕಟ್ಟಬೇಕು ಬಿಡಬೇಕು. ನೋಡ್ರಿ ಬನ್ನಿ ಇವಾಗ ಎಲ್ಲ ಕೋಳಿ ಗೊಬ್ಬರ ಬಿಕ್ಕಿಗೆ ಬಿದ್ದೈತೆ ನೋಡ್ರಿ. ಗೊಬ್ಬರ ತಿಳಿ ಎಲ್ಲ ಕಾಣ್ಬೋದು ನೀವು. ಕೆಂಪಿಗೆ ಗೊಬ್ಬರ ತಿಳಿ ಎಲ್ಲ ಎಳ್ಕಾಣೋದು ಕೋಳಿ ಗೊಬ್ಬರದ್ದು ಅಂಶ. ಗೇರೆಯಿಂದ ಬಂದರೆ ಹಿಂಗೆ ಬಾಣಸ ಅಂದ್ರೆ ಹಿಂಗೆ ಸೀದಾ ಬೆಟ್ಟದ ಗೇಟು, ಸೀದಾ KV ಕ್ರಾಸ್ ರೂಟು. ಹಿಂಗೋ ನಮ್ದು ಅಡಿಕೆ ಗಿಡ ಮುಗ್ದೈತೆ. ಇಲ್ಲ ಅಲ್ಲಿಗೆ ಎಷ್ಟೊತ್ತಿಗೆ ಬರೋಣ ಅಂತ ಶಮಣ? ಎಷ್ಟೊತ್ತಿಗೆ ಬರೋಣ ಅಂತ? 7 ಗಂಟೆ ಮೇಲೆ ಅಂದರೂ ಒಂದು ದೇವ್ರುಗಳೇ. ನೆನ್ನೆಲಾಗೆ ಇವತ್ತು ಕಂಟಿನ್ಯೂಷನ್ ಆಗಿರುತ್ತೆ. ಇವತ್ತೇನೇನು ಕೆಲಸ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿರಿ ನೆನ್ನೆ ಇಷ್ಟ ಆದಿತ್ತು ನೆನ್ನೆ ಬೆಳಗ್ಗೆ ಹೊಡಿಬೇಕಾರೆ. ಹಾಗಾಗಿ ಇವಾಗ ಬೆಳಗ್ಗೆ ಎದ್ದು ಬಂದು ಪೈಪ್ ಆ ಮೂಲೆಗೆ ಜೋಡಿಸಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಬೈಕ್ ತಗೊಂಡು ಕೆರೆ ನೀರು ಏನಾಯ್ತು ಅಂತ ನೈಟ್ ಒಂದು ಸತಿ ಹೋಗಿ ಬಂದೆ. ನೈಟ್ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ದೇವ್ರುಗಳೇ. ಇವಾಗ ಒಂದು ಸತಿ ಹೋಗ್ಬಿಟ್ಟು ಬರೋಣ ಬನ್ನಿ. ತಾಡ್ತಕ್ಕೆ ಹೋಗ್ಬಿಟ್ಟು ಬಂದು ಈ ಮಡಿ ಇನ್ನೊಂದು 5 ಮಡಿ ಅವೆ. ಇದು ಹೊಡೆದಾಯತ್ತೆ. ಇನ್ನು 5 ಮಡಿ ಅವೆ. ಕರೆಂಟ್ 2 ಗಂಟೆಗೆ ಇರೋದು ಮಧ್ಯಾಹ್ನ. ಅದು ಬಂದಾಗ ಹಾಯ್ಕೊಂಡು ಈಗಲೇ ಚೇಂಜ್ ಮಾಡಿದ್ದೀನಿ. ಓಡಬೇಕು ಬಂದು ಬನ್ನಿ. ತಾಡ್ತಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ನೋಡಿದ್ದೇವ್ರೆ ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಟ್ಟೈತೆ. ಕುಡ್ಕೊಂಡು ಕೂತೀನಿ ಹೊಸ ಮನೆ ಹತ್ರ ಬಂದು. ಕಾಫಿ ಕುಡಿದ್ಬಿಟ್ಟು ಇವಾಗ ತಾಡ್ತಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ದೇವ್ರುಗಳೇ ಅಂತ ಹೇಳ್ತಾ ಬನ್ನಿ ಕಾಫಿ ಕುಡಿಯೋಣ. ಫೈನಲಿ ಕಾಫಿ ಕುಡ್ಕೊಂಡು ಫೈನಲಿ ತಾಡ್ತ ಹತ್ರ ಬಂದು ನೋಡಿರಿ ಅದು 2ನೇ ಮಡಿ ಫುಲ್ ಕಂಪ್ಲೀಟ್ ಆಗೈತೆ. ನೀರು 3ನೇ ಮಡಿಗೆ ಬತ್ತೈತೆ. ಇದು ಇವತ್ತು ಆಗ್ಬೋದು. ನೈಟ್ ಕೆಳಗಡೆಗೆ ಬಿಡಬೇಕು. ಇವತ್ತು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ನಮ್ಮ ಕಷ್ಟ ನಮಗೆ ಗೊತ್ತು. ವಿಡಿಯೋ ಮಾಡೋದೇನೋ ಸುಲಭ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ತುಂಬ ಕಷ್ಟ. ಹಾಗಾಗಿ ನೆನ್ನೆದು ಇವತ್ತೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿರಿ ಅಲ್ಲೇ ನೆನೀತೈತೆ. ಬರ್ರಿ ಇಲ್ಲ ಅದು ನೋಡೋಣ ಫಸ್ಟ್ ಆಫ್ ಆಲ್. ಬೆಳಗ್ಗೆ ನೀರು ಎಲ್ಲಿವರೆಗೂ ಬಂದೈತೆ? ಕಟ್ಟೆ ಒಳಗೆ ಹೋಗ್ತಾಯಿತ್ತೆ ಅವ್ರುಗಳೇ ನೀರು. ಇವಾಗ ಇಲ್ಲಿ ಎಪ್ಪೆ ಪಪ್ಪೆ ಇಟ್ಟು ಇಷ್ಟು ಬಂದೈತೆ. ತಾವರ್ಸ್ಕೊಂಡು ಜೋಪಿಸ್ಕೊಂಡು ಅಲ್ಲಿ ಮ್ಯಾಲಿಂದ ಮ್ಯಾಕ್ ಹೋದಾಗ ಒಂದು ಸರಿ ತೋರಿಸ್ತೀನಿ. ಫಸ್ಟ್ನೇ ಮಡಿ ಫುಲ್ ಆಗೈತೆ. ನಾವು ಏನಾರವ ಮೋಟ್ರ್ ನೀರು ನೆಚ್ಕೊಂಡಿದ್ರೆ ತಿಂಗಳು ಪೂರ ಹಾಯ್ಸೋಕ್ಕಾಗ್ತಿರ್ಲಿಲ್ಲ. ನೋಡಿರಿ ಇಲ್ಲೆಲ್ಲ ನಾವು ಹೋಗ್ತಾಯಿತ್ತು. ಇಲ್ಲಿ ಈ ಮಡಿನೂ ಆಯ್ತೆ. ಈಗ 3ನೇ ಮಡಿಗೆ ಅಲ್ಲೇ ಅರ್ಧ ಹೋಯ್ತು ಬತ್ತಿದಂಗೆ ತೋರಿಸಿನಲ್ಲ. ಈಗ ಹಂಗಾಗಿ ನಾನು ಅಣ್ಣನ ಬಿಟ್ಬಿಟ್ಟು ಹೋಗ್ಬೇಕು ದೇವ್ರುಗಳೇ. ಬರ್ರಿ ನೋಡವ. ಇವಾಗ ನೀನು ಇಷ್ಟು ಇತ್ತಲ್ಲ ಇದು ತ್ಯಾವರಿಸ್ಕೊಂಡೈತೆ. ನೋಡಿರಿ ಫುಲ್ಲು ತ್ಯಾವರಿಸ್ಕೊಂಡೈತೆ. ಬರ್ರಿ ತೋರಿಸುವ. A few moments later. ನೋಡಿ ದೇವ್ರುಗಳೇ ಡೀಸೆಲ್ ಖಾಲಿ ಆಗಿತ್ತು. ಡೀಸೆಲ್ ಹಾಕ್ತಾಯಿದ್ದೀನಿ ಟ್ಯಾಕ್ಟ್ರಿಗೆ. ನೆನ್ನೆ ಒಂದು 10 ಲೀಟ್ರ್ ತಂದು ನೆನ್ನೆ ಹೊಡೆಯೋಕ್ಕಾಗಲಿಲ್ಲ. ಇವಾಗ ಹಾಕ್ಕೊಂಡು ಇವಾಗ ಹೊಡೆಯೋಕ್ಕೆ ಹೋಗ್ಬೇಕು. ಟೈಮ್ ಬಂದಲ್ಲ 12 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. 5 ಮಡಿ ಹೊಡೆಯೋಕ್ಕೆ ಗಾಡಿ ಒಳಗೆ ಬಿಡ್ತಾ ಇದ್ದೀನಿ. ಇವಾಗ ಒಳಗೆ ಬಿಟ್ಬಿಟ್ಟು ನಿಮಗೆ ಸಿಗ್ತೀನಿ ಅಂತ ಹೇಳ್ತೀನಿ ದೇವ್ರುಗಳು. ನೋಡಿ ಹೊಡಿಬೇಕಾದ್ರೆ ಸಿಗ್ತೀನಿ ದೇವ್ರುಗಳೇ. ಒಂದು 3 ಸಾಲ ಹೊಡೆದಿದ್ದೀನಿ. 1 2 3 4 ಸಾಲ ಹೊಡೆದಿದ್ದೀನಿ. ಇವಾಗ ಹೊಡೆಯೋದೇ ರಿಸ್ಕು ಗೈಸ್. ಅಡ್ಡ ಇದೊಂದು ಮಡಿ ಆದರೆ ಅಲ್ಲಿ ಸಸಿಗಳವೆ ಬಾಳೆ ದಿಂಡುಗಳೆಲ್ಲ ಇರೋದ್ರಿಂದನ ಇದೊಂದೇ ಮಡಿ ರಿಸ್ಕು. ನೆಕ್ಸ್ಟು ಆ ಕಡೆಗೆ ಹೋದಾಗ ಅಲ್ಲಿ ಬದಾಯಿಂದ ಸೆಂಟ್ರ್ ಅಲ್ಲಿ ತೋರಿಸ್ತೀನಿ ರೀ ನಿಮಗೆ. ಅಲ್ಲಿಂದ ಹೊಡೆದ್ಬಿಡ್ತೀನಿ. ಸ್ವಲ್ಪ ರಿಸ್ಕೇ ಇದೆ. ಅಡ್ಡ ಮರಕ್ಕೆ ಬೇರೆ ಏಟಾಗ್ತೈತೆ. ಹಪ್ಪಳ ಇಕ್ತವ್ರೆ. ಇದು 10ವರೆಗೆ ಬರ್ತೀನಿ ಎಂದು ನೋಡಿ ದೇವ್ರುಗಳೇ. ಫೈನಲಿ ಮಡಿ ಮುಗಿಸಿ ನಿಲ್ಲಿಸಿದ್ದೀನಿ. ಹಾಗಾಗಿ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅಲ್ಲಿಂದ ಈ ಬದನು ಹಸಿ ಹಿಂಗೆ ತಾಳೋಣ ಅಂತ ಪ್ಲ್ಯಾನ್ ಇರೋದು. ನೆಕ್ಸ್ಟಿಂದನ ಹಂಗೆ ಮಾಡಬೇಕು ದೇವ್ರುಗಳೇ. ಮುಗ್ದೈತೆ. ಇದೊಂದು ಸಾಲ ಹೊಡಿಬೇಕೀಗ. ಇದೊಂದು ಸಾಲ ಹೊಡೆದ್ರೆ ನೆಕ್ಸ್ಟು ಈ ಸಾಲಿಂದನೇ ತಗೊಂಬಿಡೋದೇ ಬೆಟ್ರು. ಅಲ್ಲೊಂದಲ್ಲಿ ತಣಕಾಲ ಈ ಸಾಲಿಂದನೇ ತಗೊಂಬಿಟ್ಟು ಹೊಡೆದು ನಿಲ್ಲಿಸಿದ್ದೆ. ಇವಾಗ 2 ಗಂಟೆಗೆ ಕರೆಂಟ್ ಬಂದೈತೆ. ಒಂದು ಕುಳ ಉದ್ರೋಗ್ಬಿಟ್ಟೈತೆ. ಕುಳ ಸಿಗಲಿಲ್ಲ, ಹಾಗಾಗಿ ಬೇರೆ ಕುಳ ಹಾಕಿದೆ. ಇವಾಗ 2 ಗಂಟೆಗೆ ಕರೆಂಟ್ ಬಂದೈತೆ. ನೋಡಿರಿ ನೀರಲ್ಲಿ ಮಲೆಸಣ್ಣ ಕಟ್ಟದಲ್ಲಿಂದ ಬರ್ತಾ ಇರೋದು. ಅಣ್ಣ ಈ ನೀರು ಬರಲಿ. ಹೋಗೋವಷ್ಟು ಓಲಿ ಇದು ಎಲ್ಲಿವರೆಗೂ ಹೋಗುತ್ತೆ ನೋಡುವ. ಹಿಂಗೆ ರೂಟ್ ಇದು.
ಹಾಯ್ಕೊಂಬಿಟ್ಟು ಕೇಳಿ ಹಂಗೆ ನೋಡಮ್ಮ ಗೈಸ್. ಇನ್ನೊಂದು 4 ಮಡಿ ಹೊಡಿಬೇಕು. ಸದ್ಯಕ್ಕೆ 2 ಮುಗ್ದಿರೋದು. ಯಾರು ಬಂದರು ಅಂತ ನಿಲ್ಲಿಸ್ತೇವೆ. ನಾನು ಕುಳ ಹಾಕೊಂಡು ಕೂತ್ಕೊಂಡೆ. ಇವಾಗ ಊಟ ಮಾಡ್ಬಿಟ್ಟು ತೋಟ ತಗೊಂಡು ಬರ್ರಿ. ಇದೇನು ಸಮಸ್ಯೆ ಇಲ್ಲ, ಇದ್ರ ಪಾಡಿಗೆ ಇದು ಹೋಗುತ್ತೆ. ತೋಟ ಹೋಗ್ಬಿಟ್ಟು ಎಷ್ಟಾಗೈತೆ ಏನು ಅಂತ ತೋರಿಸ್ತೀನಿ. ಊಟ ಮಾಡ್ಕೊಂಬಿಟ್ಟು ಹೋಗೋಣ ಬರ್ರಿ ತೋಟಕ್ಕೆ. ಹೊಡೆಯೋಣ ಅಂತ ಹೋಗ್ತಾಯಿದ್ದೀನಿ. ನಾವು 4 ಮಡಿನ ಅಲ್ಲೇ ಇಷ್ಟ ಆದೈತೆ, ಹಂಗಾಗಿ ಇಲ್ಲಿ ಆಯ್ಲಿ ಅಂತ ಇಲ್ಲಿ ಚೇಂಜ್ ಮಾಡಿದ್ದೀನಿ ಪೈಪ. ಇದು ಆಯ್ಕೊಳ್ಳಿ ಬರ್ರಿ. ಇನ್ನೇನು ಅಲ್ಲೇ 4 ಗಂಟೆ ನನ್ನ ಅವರ್ ಇರುತ್ತೆ. ನನ್ನ ಒಳಗೆ ಎಷ್ಟಾಗೈತೆ ಅಷ್ಟು ಆಯ್ಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ದೇವ್ರುಗಳೇ ಆಯ್ಕೊಳ್ಳಿ, ಅದು ಎಷ್ಟಾಯ್ತೈತೆ ಅಷ್ಟು. 4 ಗಂಟೆ ಆಗ್ತಾಯಿದ್ದು ಇವಾಗ. ಇದು ನೋಡಿದ್ಬಿಟ್ಟು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಈಗ ಹೊಡಿಬೇಕಾದ್ರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಗೈಸ್. ಫೈನಲಿ ಒಂದು ಮಡಿ ರೀಚ್ ಮಾಡಿದ್ದೀನಿ. ಇನ್ನೊಂದು ಸಾಲು ಬಂದರೆ ಒಂದು ಮಡಿ ರೀಚ್ ಆದಂಗೆ ನೋಡಿರಿ. ಇಲ್ಲಿಂದನೂ ಬಂದಿದ್ದೀನಿ, ಹಿಂಗೆ ತಗೊಂಬಿಟ್ಟಿದ್ದೀನಿ ಡೈರೆಕ್ಟು. ಬದದ್ಮೇಲೆ ಹತ್ಸಿ ನೋಡ್ಕೊಳ್ಳಿ. ಒಂದು ಮಡಿ ಮುಗಿಸಿ 4:15 ಆಗೈತೆ ಟೈಮ್. ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ. ಮುಗಿಸ್ಬಿಟ್ಟೆ ತಾಡ್ದಾಗ ಹೋಗ್ಬಿಡೋಣ. ದೇವ್ರುಗಳೇ ಈ ಮಡಿ ಹೋದ್ರೆ ಫೈನಲಿ ಆ ಕಡೆ ಮಡಿಗೆ ಅಲ್ಲೇ 2 ಸಾಲು ಹೋಗಿದ್ದೀನಿ. ಸಾಲು ಹಿಂಗೆ ಕುಡಿಸ್ಕೊತ ಇದ್ದೀನಲ್ಲ, ಬಲ್ಮಕ್ಕಿ ಆ ಕಡೆ ಬಲ್ಮಕ್ಕಿ ಈ ಕಡೆ ಬಲ್ಮಕ್ಕಿ. ಹಂಗಾಗಿ ಇದು ಮುಗಿಸ್ಕೊಂಡು ತಾಡ್ತಕ್ಕೆ ಹೋಗ್ಬೇಕು ಗೈಸ್. ಇದು ಮುಗಿದ್ಮೇಲೆ ಸಿಗ್ತೀನಿ ಅಂತ ಹೇಳ್ತೀನಿ ಗೈಸ್. ದೇವ್ರುಗಳೇ ಇನ್ನು 2 ಸಾಲು ಐತೆ, ಹೊಡೆದಿದ್ದೀನಿ. ಆಡ್ತೀನಿ ಆಗಿಲ್ಲ ಅಂತ ಯಾವಾಗ ನೋಡಬೇಕು. ಮೈಕಾಯಿ ನಾವು 4 ಮಡಿ ಒಂದಷ್ಟು ಹೊಡೆದಂಗೆ ಆಗ್ತದೆ 3 ಗಂಟೆಯಿಂದ. ಟೈಮಲ್ಲೇ 4:15 ಇದು ಆಗಿದೆ. ಫೈನಲಿ ಮುಗೀತಿದ್ದು. ನಾನೊಂದು 2 ಸಾಲು ಫಸ್ಟ್ ಬಂದಿದ್ದಲ್ಲ, ಅದ್ರಲ್ಲಿ ಬಲಗಡೆ ಹೋಗಿಲ್ಲ. 1 ಸಾಲು ಬಂದೈತೆ. ಇನ್ನೊಂದ್ಸತಿ ಹಿಂಗೆ ಹೋಗ್ಬೇಕಲ್ಲ, ಹಂಗೆ ಹೋಗ್ಬಿಟ್ಟು ಗಾಡಿ ಮತ್ತೆ ನಿಲ್ಲಿಸಿ ಬರ್ರಿ ತೋಟಕ್ಕೆ ಹೋಗೋಣ. ತೋಟ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಟ್ಯಾಕ್ಟ್ರಿ ನಿಲ್ಲಿಸ್ಬಿಟ್ಟು ಹೋಗೋಣ ಬರ್ರಿ. ಇಷ್ಟ ಆಗೈತೆ, ಅದು ನೀರು ಕೂಡೈತೆ. ಟ್ಯಾಕ್ಟ್ರಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ನಮ್ಮಮ್ಮ ಕಾಫಿ ಕೊಟ್ಟೈತೆ. ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಇವಾಗ ತೋಟಕ್ಕೆ ಹೋಗ್ಬೇಕು. ಬಂದು ದೇವ್ರುಗಳೇ ಇವಾಗ ತಾಡ್ತಕ್ಕೆ ಹೋಗ್ತಿದ್ದೀವಿ. ತಲೆ ಫುಲ್ ನೋದೈತೆ, ಮೈಕೈ ನೋವು. A few inches later. ಇದು ನೀರು ಆದೈತೆ. ನೀರು ಕಾಣಲ್ಲ ಟಾರ್ಚಿಗೆ. ಇಲ್ಲೊಂಚೂರು ಟಾರ್ಚ್ ಬಿಡಿ, ಇಲ್ಲಿ ಇತ್ತಾಗ ಬಿಡು ಇಲ್ಲಿ ನೀರಿಗೆ ಬಿಡು ಟಾರ್ಚ. ನೋಡಿರಿ ಇಲ್ಲೆಲ್ಲ ನೀರು ಆದೈತೆ. ನಡಿ. ಇದನ್ನು ಇವಾಗ ಇಲ್ಲದ್ದು ನೋಡ್ಕೊಂಡು ಇನ್ನೊಂದು ತೋಟದ ಹತ್ರ ಹೋಗ್ಬೇಕು. ಇಲ್ಲದ್ದು ನೋಡ್ಕೊಂಡು ಇನ್ನೊಂದು ತೋಟದ ಹತ್ರ ಹೋಗೋಣ ಬನ್ನಿ ದೇವ್ರುಗಳೇ. ನೋಡಿರಿ ಇಲ್ಲೆಲ್ಲ ಆದೈತೆ. ನಾನು ಇದನ್ನ ಆಯಿಸ್ಬೇಕು ನಿಂತ್ಕೊಂಡು ಅಂದ್ಕೊಂಡೆ. ಆಯ್ಸೋಕ್ಕೇನು ಸಮಸ್ಯೆ ಇಲ್ಲ. ನೋಡಿ ನೀರು ಕತ್ಲಲ್ಲಿ ನಮ್ಮ ಕೆಲ್ಸಗಳು ನೈಟು ಬೇಡ ಆಕತ್ತೆ ಹೋಗ್ತೈತಿ. ಯಾರೋ ಕಟ್ಟಿರೋದಕ್ಕೆ ನಾವು ಬಂದು ಕಿತ್ತಾಕಿ ನೀರು ಹಾಯಿಸ್ತಿದ್ದೀವಿ ನೈಟು ಹೊತ್ತಿನಲ್ಲಿ. ನಡಿ ವಾರ ಬನ್ನಿ ಗೈಸ್, ಹೋಗುವ ಇವಾಗ ಸೀದಾ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ತಾ ಬನ್ನಿ ಹೋಗೋಣ. ನೀರು ಪಾಡಿಗೆ ನೀರು ಆಯ್ತತೆ. ಬೆಳಗ್ಗೆ ಒಂದು ಸತಿ ಗುದ್ಲಿ ಹಿಡ್ಕೊಂಬಂದು ನೋಡೋಣ. ಇಷ್ಟೇ ಇವತ್ತಿನ ಲಾಗು. ಇವತ್ತು ಎಂಡ್ ಮಾಡ್ತೀನಿ. ನಾಳೆದೇನು ತೋರ್ಸೋಕ್ಕೆ ಹೋಗಲ್ಲ. ಸೀದಾ ಹೋಗ್ತಾ ಇರೋದೇ ಕೆಲಸ. A few moments later. ಇವಾಗ ಇಷ್ಟೆಲ್ಲ ಆದಿತ್ತು. ಸುಮ್ಮನೆ ನೀರು ವೇಸ್ಟಾಗಿ ಬೋರೊಳಗೆ ಹೋಗ್ತಿತ್ತು. ಹಾಗಾಗಿ ಈಗ ಟೈಮ್ ಬಂದು ದೇವ್ರುಗಳೇ 9 ಆಗಿದೆ. 8ಗೆ ಕರೆಂಟ್ ಕೊಟ್ರಂಗೆ ಅವನೇ ಹೋದಷ್ಟು ಹೋಗಲಿ ಅಂತ ಬೆಂಡ್ ತೆಗೆದು ಹಿಂಗೆ ಹಾಕಿದ್ದೀನಿ. ಇವಾಗ ಸೀದಾ ಅಲ್ಲಿಗೆ ಬೇರೆ ಹೋಗ್ಬೇಕು ಇನ್ನೊಂದು ತೋಟಕ್ಕೆ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಇದೆಲ್ಲಾಗೂ ನಾಳೆನೂ ಕಂಟಿನ್ಯೂ ಆದರೆ ಮಾಡ್ತೀನಿ. ನೋಡಿರಿ ಅಲ್ಲಿ ಬಿಟ್ಕೊಂಡು ಎಷ್ಟಾಯ್ತು ಅಷ್ಟಾಗಲಿ. ಬೆಳಗ್ಗೆ 6 ಗಂಟೆ ಕರೆಂಟಲ್ಲಿ ಎದ್ದಾಗ ತೋರಿಸ್ತೀನಿ ಚೇಂಜ್ ಮಾಡ್ಬೇಕಾರೆ. ಬನ್ನಿರಿ ಇವಾಗ ಅಲ್ಲಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ದೇವ್ರುಗಳೇ. ಇನ್ನೊಂದು ಗಂಟೆ ಬಿಟ್ಕೊಂಬಂದಿದ್ರೆ ಇಷ್ಟು ತ್ಯಾವರ್ಸ್ಕೊಂಡ್ರೆ ಸಾಕು ಅಂತ ನಾವು ಅಂದ್ಕೊಂಡು ಒಂದು ಗಂಟೆ ಅಂತಕ್ಕೆ ಹೋಗಿ ಇನ್ನೇನು ವಾಪಸ್ ಬರೋದು ಅಂತ ಇಲ್ಲೇ ಬೆಂಕಿ ಹಾಕ್ತಾಯಿದ್ದೀವಿ. ಬೆಂಕಿ ಹಾಕ್ಕೊಂಡು ಇಲ್ಲಿ ಮುಗಿಸ್ಕೊಂಡು ಇವಾಗ ನೀರ ಕೆಳಗಡೆಗೆ ಬಿಟ್ಬಿಟ್ಟು ಹೋಗೋದು ಗೈಸ್ ಅಂತ ಪ್ಲ್ಯಾನು. ನಾಳೆ ಏನಿದೆಯೋ ಅದನ್ನು ಕಂಟಿನ್ಯೂ ತೋರಿಸ್ತೀನಿ. ನೋಡಿರಿ ನಮ್ಮ ರೈತರು ಕೆಲಸಗಳು ನೈಟ್ ಇವು ಕೆಲಸಗಳು. ಬನ್ನಿ ನೋಡ್ರಿ ಇಲ್ಲಿಗೆ ಒಂಚೂರು ಚಾವರ್ಸ್ಕೊಂಬಿಟ್ರೆ ಮುಗೀತು ಕೆಲಸ. The next day. ದೇವ್ರುಗಳೇ ಬೆಳಗಿನ ಶುಭೋದಯಗಳು. ಇವತ್ತಿಲ್ಲಾಗು ಇದೇ ಇದ್ದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನೋಡ್ರಿ ಬೆಳಗ್ಗೆ ಎದ್ದು ಈ ಮಡಿನೂ ಮುಗಿಸಿ ನೈಟು ಇವಾಗ ಬೆಳಗ್ಗೆ ಕರೆಂಟಲ್ಲಿ ಇದನ್ನು ಮುಗಿಸಿ ಇಲ್ಲಿಂದಲೇ ಜೋಡಿಸಿದ್ರಾಗೋದು. ನೋಡ್ರಿ ಇವತ್ತೇನೇನಾಗುತ್ತೆ ತೋರಿಸ್ತೀನಿ. ಫೈನಲಿ ಈ ಮಡಿನೂ ಮುಗಿಯೋಕ್ಕೆ ಬಂತು. ಇವಾಗ ಪೈಪ್ ಚೇಂಜ್ ಮಾಡಿ ಹೋಗ್ತಾಯಿದ್ದೀವಿ. ಇವಾಗ ಟೈಮ್ ಬಂತು ದೇವ್ರುಗಳೇ. ಈ ಮಡಿ ಮುಗ್ದೈತೆ 7:15 ಅಲ್ಲೇನೆ. ಇದು ಆಗಿ ನಾಳೆ ಕರೆಂಟ್ ಇನ್ನು 2 ಗಂಟೆಗೆ. ಇವತ್ತು ನೈಟ್ ಕರೆಂಟ್ ಇಲ್ಲ. ಹಾಗಾಗಿ ಇದು ಆಯ್ಕೊಳ್ಳಿ 2 ಮಡಿ ಮುಗಿಸಿದ್ದೀನಿ ಅನ್ನೋ ಖುಷಿ ನನಗಿರುತ್ತೆ. ಇವಾಗ ಬರ್ರಿ ಅಲ್ಲೋಗಿ ಏನಾಯ್ತು ನೀರು ಎಲ್ಲಿಗೆ ಬಂದೈತೆ ನೋಡೋಣ. ನೈಟ್ ಹೋಗಿ ಬಂದಲ್ಲ ತಿರ್ಗಾ ಎದ್ದೋಗ ಕಾಲಿಲ್ಲ ದೇವ್ರುಗಳೇ. ಫೈನಲಿ ಇಷ್ಟ ಆದೈತೆ. ಕೆರೆ ಸಮುದ್ರ ಔಟೈತೆ. ಇವಾಗ ಹೋಗಿ ಅಲ್ಲಿ ಕಿತ್ತಾಕಿ ನೀರು ಬತ್ತಿರಂಗಿಲ್ಲ. ಯಾರು ಕಿತ್ತಾಕ್ಯವ್ರು ನೋಡು. 2ನೇ ಮಡಿಲಿ ಫುಲ್ಲು ಡ್ರೈ ಆಗೈತೆ ನೀರು ಫುಲ್ಲು ಸಮುದ್ರ ನಿಲ್ಸಿದ್ದೀನಿ ನೀರನ್ನ ಹೆಂಗೆ ಹಾಯ್ಕೊಂಡೈತೆ ಅಂತ. ಇವಾಗ ಕೆಳಗಡೆ ತೋರ್ಸೋಕ್ಕಲ್ಲ
ತಿಂಡಿ ತಿನ್ಕೊಂಡು ಬಂದಮೇಲೆ ಕೆಳಗಡೆದು ಏನಾಯ್ತು ಏನೋ ಅಂತ ತೋರಿಸ್ತೀನಿ ದೇವ್ರುಗಳೇ ಅಂತ ಹೇಳ್ತೀನಿ. ನೋಡಿರಿ ನೈಟ್ ಇಲ್ಲೇ ಬೆಂಕಿ ಹಾಸ್ಕೊಂಡು ಕೂತಿದ್ವು, ಇಲ್ಲಿವರೆಗೂ ನೀರು ಹೊತ್ಕೊಂಡೈತಿಲ್ಲ ಎಲ್ಲ ಉಬ್ಬಲ್ಲಿ ನೋಡ್ಕೊಳ್ಳಿ. A few inches later. ಫೈನಲಿ ಇದು ಮುಗೀತು. ಇವಾಗ ಆ ಕಡೆಗೆ ಪೈಪ್ ಚೇಂಜ್ ಮಾಡ್ಬೇಕು. ಇನ್ನೇನಿದ್ರು ನಾಳೆ ಕರೆಂಟ್ ದೇವ್ರುಗಳೇ. ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ನನಗೊಂಚೂರು ಕೆಲಸ ಐತೆ, ಅಣ್ಣನಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ದೇವ್ರುಗಳೇ. ಇದು ಟಾಪ್ ಆ್ಯಂಗಲ್ ವ್ಯೂ, ನೀರಾದಿರೋದು ನಮ್ಮ ಮಾಲ್ಡ್ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇರೋದು ನೋಡ್ಕೊಳ್ಳಿ. 1 hour later. 3 ಮಡಿ ಮುಗೀತು. ಕೆಳಗಡೆ ಹೊಡೆದಾಕಿ ಆಗಲೇ ಹೋಗ್ಬೇಕಾದ್ರೆ ತೋರಿಸ್ತೀನಲ್ಲ, ಕೆಳಗಡೆದು ಇವಾಗ ಇಷ್ಟೊಂದು ಅರ್ಧ ಓಡೈತೆ. ಇವತ್ತು ನೈಟ್ ಆದರೆ ಇದು ಮುಗೀತೈತೆ. ಎಷ್ಟಾಗುತ್ತೆ ಏನು ಅಂತನ ಇವತ್ತು ಒಂದಿನಲ್ಲಾಗಲ್ಲಿ ತೋರಿಸ್ಬಿಡ್ತೀನಿ. ಯಾಕೆಂದರೆ ಇನ್ನು ನೆಕ್ಸ್ಟ್ ಯಾವ ವಿಡಿಯೋ ಅಂತ ಹೇಳೋಕ್ಕಾಗಲ್ವಲ್ಲ. ಎಲ್ಲರೂ ಹೋಗಿತ್ತಲ್ಲಿ ತೋರಿಸೋದು ನೆಕ್ಸ್ಟ್ ಏನು ಕತೆ ಅಂತನ. ಅಲ್ಲಿಗೆ ಒಂದು 50 ಚೀಲ ಗೊಬ್ಬರ ಬೇಕಾಗಿತ್ತು. ನೋಡುವ ಏನೋ ಒಂದು ಮಾಡುವ. ಇವಾಗ ತೋಟ ಫುಲ್ ಸಮುದ್ರ ಮಾಡಾಕಿದ್ದೀನಿ. ಸುತ್ತಲೂ 3 ಮಡಿ ಸಮುದ್ರ ಆಗೈತಿ. ಇವಾಗ ಕೆಳಗಡೆದು ಒಂದು ಅರ್ಧ ಆಗ್ತೈತೆ, ಅದಾಗಲಿ ಬರ್ರಿ ನೋಡುವ. ಇವಾಗ ಸದ್ಯಕ್ಕೆ ಏನು ಕೆಲಸ ಟ್ಯಾಕ್ಟ್ರಿ ಬೇರೆ ನಮ್ಮ ಹುಡುಗ ತಾಂಬ ಅಂತ ಫೋನ್ ಮಾಡಿದ್ದ. ಹಾಗಾಗಿ ಟ್ಯಾಕ್ಟ್ರಿ ತಗೊಂಡೋಗಿ ಕೊಡಬೇಕು. ನೇಗ್ಲು ಎತ್ತಿಗಕ್ಕಿ ಅಣ್ಣ ಎಲ್ಲ ಹೋಗ್ಬಿಟ್ಟೈತೆ, ಯಾರೂ ಸಿಗ್ತಿಲ್ಲ. ನೋಡೋಣ ಯಾರು ಸಿಕ್ಕಿರೆ ಅದನ್ನು ತಣ್ಣಗೆ ಬಿಟ್ಬಿಟ್ಟು ಬರ್ತೀನಿ. ಅರ್ಧ ಹಾಯ್ಕೊಂಡೈತಿ ಇದು ಕೆಳಗಡೆದು. ನೀರು ಪಾಡಿಗೆ ನೀರು ಹೋಗ್ತೈತೆ ನೋಡ್ರಿ, ಹೆಂಗೆ ಹೋಗ್ತೈತೆ ನೀರು ಅಂತ. ಕೆರೆ ನೀರು ದೇವ್ರುಗಳೇ. ನೋಡ್ರಿ ಎಷ್ಟು ಅಷ್ಟಾಗಿ ಹೋಗ್ತೈತೆ ನೋಡಿ. ಸ್ಲೋನ್ ಹಾಕ್ಲಾ, ಫೈನಲಿ ಅರ್ಧ ಮಡಿ ಮುಗ್ದೈತೆ. ಅಲ್ಲಿ ಎಡದಲ್ಲಿ ಉಬ್ಬಾದಿಲ್ಲ, ಉಬ್ಬಾಯಂಗೆ ಒಂಚೂರು ನೀರು ಕಟ್ಟಬೇಕು, ಬಿಡಬೇಕು. ನೋಡ್ರಿ ಬನ್ನಿ ಇವಾಗ ಎಲ್ಲ ಕೋಳಿ ಗೊಬ್ಬರ ಬಿಗ್ಗಿಗೆ ಬಿದ್ದೈತೆ ನೋಡ್ರಿ. ಗೊಬ್ಬರ ತಿಳಿ ಎಲ್ಲ ಕಾಣ್ಬೋದು ನೀವು, ಕೆಂಪಿಗೆ ಗೊಬ್ಬರ ತಿಳಿ ಎಲ್ಲ ಎಳ್ಕೊಳೋದು ಕೋಳಿ ಗೊಬ್ಬರದ್ದು ಅಂಶ. ರಸ ಎಳ್ಕೊಂಡು ಅದು ಬಿಡುತ್ತೆ, ಆವಾಗ ಪವರ್ ಕೊಡುತ್ತೆ ಮರಕ್ಕೆ. 2 hours later. ಅವರಿಗೆ ಟ್ಯಾಕ್ಟ್ರಿ ಕೊಡೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಬಂದು ಟ್ಯಾಕ್ಟ್ರಿ ಕೊಟ್ಬಿಟ್ಟು ಬರ್ಬೇಕಾದ್ರೆ ನೋಡಿದವ್ರುಗಳೇ. ಫೈನಲಿ 20 ನಿಮಿಷಕ್ಕೆ ಫೈನಲಿ ದಂಡೇಶ್ವರ ಬಂದ. ಇವಾಗ ದಂಡೇಶ್ವರದಿಂದ ಹೋಗೋಣ ಬರ್ರಿ, ಸೀದಾ ಹೋಗಿ ಹಂಸಂದ್ರ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ನೋಡ್ರಿ ಎಲ್ಲ ಎಲೆಕ್ಟ್ರಿಕ್ ಲೈನ್ ಆಗೈತಿ ಇಲ್ಲಿ ನಮ್ಮ ಹಂಸಾರದಲ್ಲಿ. ಒಂದೇ ಭಾರತ್ ಸಹ ಬರುತ್ತೆ ದೇವ್ರುಗಳ ಇಲ್ಲಿ. ಇದೆ ಹಂಸಾರ ರೈಲ್ವೆ ಸ್ಟೇಷನ್. ಬಂದು ರೈಲ್ವೆ ಗೇಟ್ ದಾಟ್ತಾ ಇರೋದು ಇವಾಗ. ರೈಲ್ವೆ ಗೇಟ್ ದಾಟಿ ಇವಾಗ ಮಾನ ಬರ್ರಿ ಸೀದಾ ಹೆಗೇರೆಯಿಂದ ಬಂದರೆ ಹಿಂಗೆ ಬಾಣಸಂದ್ರ, ಹಿಂಗೆ ಸೀದಾ ಬೆಟ್ಟದ ಗೇಟು, ಸೀದಾ ಕೆ ವಿ ಕ್ರಾಸ್ ರೂಟು. ಹಿಂಗೂ ಹೋಗ್ಬೋದು ಕೆ ವಿ ಕ್ರಾಸ್ಗೆ, ಬಾಣಸಂದ್ರದ ಮೇಲೆ ಹಿಂಗಾಸು ಹೋಗ್ಬೋದು. ಚಾನಲ್ ಇಲ್ಲಿಂದ ಸೀದಾ ತುಮಕೂರ್ದಾಗನೂ ಐತೆ ಚಾನಲ್. ಸದ್ಯಕ್ಕೆ ನೀರು ಇವಾಗ ಬಿಟ್ರೆ ನೋಡ್ರಿ, ನಮ್ಮ ಹುಡುಗನ್ ತೋರ್ಸೋಣ ಅಂತಿದ್ದೆ. ಆಯ್ತು ಪೂಜೆಲಿ ಕಟ್ರೆ ಒಂದು ಇವೆಲ್ಲ ಎಷ್ಟು ನೀಟಾಗಿ ಹಾರಾಡ್ತಾವೆ ನೋಡ್ರಿ. ಗಾಡಿ ಸ್ಪೀಡಾಗಿ ಹೋದ್ರೆ ಗಾಳಿ ಆ ಕಡೆಗೆ ಇಷ್ಟ ಇರೋದ್ರಿಂದ ಆ ಕಡೆಗೆ ಕಾರ್ತಾ ಇದೆ. ಈಗ ಬರ್ರಿ ಇವಾಗ ಸೀದಾ ಹೋಗ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಬೈಕಲ್ಲಿ ಮನೆಯೆಲ್ಲ ತೋರಿಸಲ್ಲ ನಿಮಗೆ. ಫೈನಲಿ ಕೆ ವಿ ಕ್ರಾಸ್ ರೋಡಿಗೆ ಬಂದೆ. ರೋಡ್ ಚೇಂಜ್ ಮಾಡವ್ರೆ, ಅದು ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಝೂಮ್ ಆಗ್ತೀನಿ ತಡ್ರಿ ನೋಡೋಣ. ಅದೇ ನರಸಿಂಹಸ್ವಾಮಿ ಬೆಟ್ಟ ದೇವ್ರುಗಳೇ. ಬೆಟ್ಟದಾಗ ಮಾಡಿದ್ದೀನಲ್ಲ ಆ ವಿಡಿಯೋನ ಹಾಕ್ತೀನಿ ನೋಡ್ರಿ. ಬೆಟ್ಟ ಇಲ್ಲಿ ಹಿಂಗೆ ಕಾಣುತ್ತೆ ಇಷ್ಟು ದೂರಕ್ಕೆ, ನೋಡ್ಕೊಂಬಿಡಿ. ಇಲ್ಲಿ ಹೋಗ್ತಾ ಇರೋದು ನಾನು. ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ಬೇಕಂತೀನಿ, ಹೋಗ್ಬಿಟ್ಟು ಬರೋಣ. A few inches later. ಇಷ್ಟು ದಿನ ಆದ್ಮೇಲೆ ಹತ್ತಿದ್ದೀನಿ. ನಿಮ್ಗೆ ಬುಲೆಟಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಜೈನ್ಸ್ ಬಾಗೆಟ್ ಹೋಗಿದೆ, ಗಾಡಿ ಓಡ್ಸೋಕೆ ಆಗ್ತಿಲ್ಲ. ನಮ್ಮ ಹುಡುಗ ಬೇರೆ ಬಂದವನೇ, ಬುಲೆಟ್ ನೋಡೋಣ ಹೋಗ್ತಾ. ಸೌಂಡ್ ಆಗ್ತಲೇ ಐತೆ. ರಿಪೇರಿಗೆ ಬಿಟ್ಟು ನೆಕ್ಸ್ಟ್ ಟೈಮು ಇನ್ನೊಂದ್ಸತಿ ಟ್ಯಾಕ್ಸಿ ತರೋದ್ರೊಳಗೆ ರಿಪೇರಿ ಮಾಡ್ಕೊಂಡು ಬರ್ಬೇಕು, ಆದರೆ ಓಡ್ಸೋಕ್ಕಾಗಲ್ಲ ನೋಡ್ರಿ. ಹೆವಿ ಸೌಂಡ್. ಬರ್ರಿ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. A few moments later. ನಮ್ದು ಅಡಿಕೆ ಗಿಡ ಮುಗ್ದೈತೆ. ಇಲ್ಲ ಅಲ್ಲಿಗೆ ಎಷ್ಟೊತ್ತಿಗೆ ಬರೋಣ ಅಂತ ಶಮಣ? ಎಷ್ಟೊತ್ತಿಗೆ ಬರೋಣ ಅಂತ? 7 ಗಂಟೆ ಮೇಲೆ. 7 ಗಂಟೆ ಮೇಲೆ ಅಂದ್ರೆ ಒಂದು
ಒಂದು 8:15 ಹಂಗೆ ಬಂದು ಅದನ್ನು ತೋರಿಸ್ತೀನಿ ನಿಮಗೆ. ದಿನ ಅಷ್ಟದೈತೆ. ಅಷ್ಟೇ ನಮ್ದು ಇನ್ನೂ ಟೈಮಿಂಗ್ಸ್ ಇಲ್ಲ ನಮ್ದು. ಹ್ಞೂ 8 ಗಂಟೆ ಮೇಲೆ ಬಂದ್ರು ಆತೈತಿ. ಹಂಗಾರೆ 8 ಗಂಟೆ ಮೇಲೆ ಬರೋಣ ಬಿಡು. 8 ಗಂಟೆನೂ ಜಾಸ್ತಿನೇ ಆಯ್ತು.